ಬ್ಯಾಚಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 106 ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿ ಇಂದ ಬ್ಲಾಕ್ 3 ಯೂನಿಟ್ 10 ಎ ಕೇಸ್ ಸ್ಟಡಿ ಆಫ್ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನ್ ಬಗ್ಗೆ ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, Genesis of Mazdoor Kisan Shakti Sangathan, growth of MKSS, achievement of MKSS, ಹಾಗೂ ಪ್ಯಾರಾ 10ರಿಂದ 10.4ರವರೆಗೆ ನಾವು ತಿಳಿದ ವಿಷಯಗಳ ಬಗ್ಗೆ 10.5ರಲ್ಲಿ ಸಾರಾಂಶವನ್ನು ಸಮ್ಮರಿಯನ್ನು ನೋಡಲಿದ್ದೇವೆ. ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆಯ ಒಂದು ಪ್ರಕರಣದ ಅಧ್ಯಯನ, ಉದಾಹರಣಾ ಪರಿಶೀಲನೆ. ಇದರ ಉದ್ದೇಶಗಳು: ಪರಿಚಯ, ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆಯ ಹುಟ್ಟು, MKSSನ ಬೆಳವಣಿಗೆ, MKSSನ ಸಾಧನೆಗಳು ಹಾಗೂ ಸಾರಾಂಶಗಳನ್ನು ನಾವು ತಿಳಿಯಲಿದ್ದೇವೆ. ಈ ಘಟಕ 10ರ ಉದ್ದೇಶಗಳು ಏನೆಂದರೆ, ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆಯ ಪರಿಕಲ್ಪನೆ, MKSS ಹುಟ್ಟು ಮತ್ತು MKSSನ ಬೆಳವಣಿಗೆ, ಅಂದರೆ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನಾ. ನಾವು MKSS ಅಂದಾಗಲೆಲ್ಲ ತಿಳಿದುಕೊಳ್ಳಬೇಕಾಗಿರುವುದು ಅದು ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನಾ ಎಂದು. ಪ್ರಜಾಪ್ರಭುತ್ವದಲ್ಲಿ ಜನರ ಭಾಗವಹಿಸುವಿಕೆಯ ಪ್ರಾಮುಖ್ಯತೆ ಮತ್ತು MKSSನ 4 ಪ್ರಮುಖ ಸಾಧನೆಗಳು. ಇಂಟ್ರಡಕ್ಷನ್ ಅಂದರೆ ಪರಿಚಯ. ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ ನೀತಿ ನಿರೂಪಣೆಯಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು NGOಗಳ ಪಾತ್ರಕ್ಕೆ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಪ್ರಜಾಪ್ರಭುತ್ವದಲ್ಲಿ NGOಗಳು ಮತ್ತು ಸಾಮಾಜಿಕ ಚಳುವಳಿಗಳ ಮಹತ್ವದ ಬಗ್ಗೆ ನಮಗೆ ಈಗ ಸ್ಪಷ್ಟವಾಗಿದೆ. ಈ ಕೋರ್ಸ್ನ ನಮ್ಮ ಹಿಂದಿನ ಘಟಕಗಳಲ್ಲಿ ನಾವು ಅವುಗಳ ಬಗ್ಗೆ ಓದಿದ್ದೇವೆ. MKSS ಅತ್ಯಂತ ಪ್ರಮುಖವಾದ ಭಾರತೀಯ ಸಾಮಾಜಿಕ ಚಳುವಳಿಗಳಲ್ಲಿ ಒಂದಾಗಿದೆ. ಇದು ನ್ಯಾಯಯುತ ಮತ್ತು ಸಮಾನ ಸಮಾಜದ ಕಡೆಗೆ ಕೆಲಸ ಮಾಡುತ್ತದೆ ಮತ್ತು 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್. MKSS ಅನ್ನು
ಕಾರ್ಮಿಕರ ಸಬಲೀಕರಣಕ್ಕಾಗಿ ಅಸೋಸಿಯೇಷನ್ ಎಂದು ಕರೆಯಲಾಗುತ್ತದೆ. ಇದು ರೈತರ ತಳಮಟ್ಟದ ರಾಜಕೀಯೇತರ ಸಂಸ್ಥೆಯಾಗಿದೆ. ಇದು ರಾಜಸ್ಥಾನದ ದೂರದ ಹಳ್ಳಿಯಲ್ಲಿ ಬಡ ರೈತರು ಮತ್ತು ಕಾರ್ಮಿಕರಿಗೆ ಸಹಭಾಗಿತ್ವದ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳಿಗೆ ಪ್ರವೇಶವನ್ನು ಸ್ಥಾಪಿಸುವ ಮತ್ತು ಖಾತ್ರಿಪಡಿಸುವ ಉದ್ದೇಶದಿಂದ 1 ಮೇ 1990ರಲ್ಲಿ ಸ್ಥಾಪಿಸಲಾಯಿತು. ಊಳಿಗಮಾನ್ಯ ಭೂಮಾಲೀಕನೊಬ್ಬ ಅಕ್ರಮವಾಗಿ ಹೊಂದಿದ್ದ ಸಮುದಾಯದ ಭೂಮಿಗಾಗಿ ನಡೆಸಿದ ಹೋರಾಟದ ಫಲವೇ MKSS. ಆರಂಭದಲ್ಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಪಾವತಿಯನ್ನು ಖಚಿತಪಡಿಸಿಕೊಳ್ಳಲು ಹೋರಾಟ ನಡೆಸಿತು. ಕಾಲಾನಂತರದಲ್ಲಿ ವೇತನ ಪಾವತಿಯ ವಿಳಂಬ ಅಥವಾ ನಿರಾಕರಣೆಯ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿತು ಮತ್ತು ಕೆಲಸ ಮಾಡಲು ಪ್ರಾರಂಭಿಸಿತು. ಜನರ ಹಕ್ಕುಗಳ ಸರಿಯಾದ ಅನುಷ್ಠಾನ, ಸರ್ಕಾರಿ ಚಟುವಟಿಕೆಗಳಲ್ಲಿ ಪಾರದರ್ಶಕತೆಯನ್ನು ಖಾತ್ರಿಪಡಿಸುವುದು ಮತ್ತು ಅದನ್ನು ಸಾರ್ವಜನಿಕರಿಗೆ ಹೊಣೆಗಾರರನ್ನಾಗಿ ಮಾಡುವುದು ಹಾಗೂ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಉತ್ತಮ ಆಡಳಿತ ಮತ್ತು ಜನರ ಹಕ್ಕುಗಳ ಆಧಾರವಾಗಿದೆ ಎಂದು ಅದು ಅರಿತುಕೊಂಡಿತು. ಮಾಹಿತಿ ಹಕ್ಕು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಅಡಿಪಾಯವಾಗಿದೆ. ಹಾಗಾಗಿ ಈ ಹೋರಾಟವು ಮಾಹಿತಿ ಹಕ್ಕು ಕಾಯ್ದೆಯ ಅಂಗೀಕಾರದಲ್ಲಿ ಕೊನೆಗೊಂಡಿತು. ಇದು ಕೆಲವು ತಳಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ಜನರನ್ನು ಸಜ್ಜುಗೊಳಿಸಲು ಮತ್ತು ಸರ್ಕಾರಿ ಪ್ರದರ್ಶನಗಳು ಮತ್ತು ಜನಸುನವಾಯಿಸ್ಗಳಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಮನ್ನಣೆ ನೀಡಬಹುದಾಗಿದೆ. ಜನಸನ್ವಾಯಿ ಎಂದರೆ ಸಾರ್ವಜನಿಕ ವಿಚಾರಣೆ. ಅಧಿಕಾರಿಗಳು, ಸಾರ್ವಜನಿಕರು ಮತ್ತು ಸಾಮಾನ್ಯ ಜನರೊಂದಿಗೆ ಸಂಪರ್ಕದಲ್ಲಿರುತ್ತಾರೆ. ಅವರು ಯಾವುದೇ ಪ್ರಶ್ನೆಯನ್ನು ಕೇಳಬಹುದು, ಯಾವುದೇ ವಿಚಾರಣೆಯನ್ನು ಮಾಡಬಹುದು ಅಥವಾ ಭ್ರಷ್ಟಾಚಾರದ ಯಾವುದೇ ವಿಷಯವನ್ನು ಬೆಳಕಿಗೆ ತರಬಹುದಾಗಿದೆ. ಯುಪಿ ಸರ್ಕಾರವು ಅಭಿವೃದ್ಧಿಪಡಿಸಿದ ಜನಸುನ್ವಾಯಿ ಉತ್ತಮ ಆಡಳಿತದ ಉದ್ದೇಶಗಳನ್ನು ಸಾಧಿಸಲು ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದು ಸಂಘಟಿತ ದೂರು ಪರಿಹಾರ ಕಾರ್ಯವಿಧಾನವಾಗಿದೆ. ಈ ವ್ಯವಸ್ಥೆಯು ನಾಗರಿಕರು ಮತ್ತು ಸರ್ಕಾರ ಇಲಾಖೆಗಳು ಹಾಗೂ ಸರ್ಕಾರಿ ಕಚೇರಿಗಳ ನಡುವೆ ಸುಲಭ ಮತ್ತು ಪಾರದರ್ಶಕ ರೀತಿಯಲ್ಲಿ
ಸಂವಹನ ನಡೆಸಲು ಸಹಾಯಕವಾಗಿದೆ. ಇದು MKSSನ ಹೋರಾಟವಾಗಿದ್ದು, ದೇಶದಲ್ಲಿ ಮೊದಲ ಬಾರಿಗೆ ಮಾಹಿತಿ ಹಕ್ಕು ಶಾಸನವನ್ನು ಜಾರಿಗೆ ತರಲು ರಾಜಸ್ಥಾನ ಸರ್ಕಾರವನ್ನು ಒತ್ತಾಯಿಸಿತು. ಇದರ ಯಶಸ್ಸು ಇತರ ರಾಜ್ಯಗಳಲ್ಲೂ ಇದೇ ರೀತಿಯ ಬೇಡಿಕೆಗಳನ್ನು ಪ್ರೇರೇಪಿಸಿತು. ಅನೇಕ ರಾಜ್ಯ ಸರ್ಕಾರಗಳು ಮತ್ತು ಭಾರತ ಸರ್ಕಾರವು ಅದರ ಹೆಜ್ಜೆಗಳನ್ನು ಅನುಸರಿಸಿತು ಮತ್ತು ಮಾಹಿತಿ ಹಕ್ಕು ಕಾಯ್ದೆಯನ್ನು ಅಂಗೀಕರಿಸಿತು. ಮಾಹಿತಿ ಹಕ್ಕಿನ ಹೋರಾಟದ ನಂತರವೂ MKSS ಇನ್ನೂ ಬಲವಾದ ಮತ್ತು ಹೆಚ್ಚು ಪಾರದರ್ಶಕ ಪ್ರಜಾಪ್ರಭುತ್ವವನ್ನು ನಿರ್ಮಿಸಲು, ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಮತ್ತು ದೇಶದಲ್ಲಿ ಜಾಗೃತಿ ಮೂಡಿಸಲು ಕೆಲಸ ಮಾಡುತ್ತಿದೆ. MKSSನ ಈ ಗಮನಾರ್ಹ ಕೊಡುಗೆಯು ಜಾಗತಿಕ ರುಜುವಾತುಗಳನ್ನು ಗೆದ್ದಿದೆ. ಈ ಘಟಕದಲ್ಲಿ ನಾವು MKSSನ ಹುಟ್ಟು, ಬೆಳವಣಿಗೆ, ಮಹತ್ವ ಮತ್ತು ಸಾಧನೆಗಳನ್ನು ಚರ್ಚಿಸುತ್ತೇವೆ. ಜೆನಿಸಿಸ್ ಆಫ್ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ. ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆಯ ಹುಟ್ಟು. MKSSನ ಉದ್ದೇಶಗಳು ಮತ್ತು ಕಾರ್ಯಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಸಂಘಟನೆಯ ರಚನೆಗೆ ಕಾರಣವಾದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಬಹಳ ಮುಖ್ಯವಾಗಿದೆ. ಇದನ್ನು ಮೇ 1, 1990 ಅರುಣಾ ರಾಯ್, ನಿಖಿಲ್ ಡೇ ಮತ್ತು ಶಂಕರ್ ಸಿಂಗ್ ಅವರು ರಾಜಸ್ಥಾನದ ದೇವದುಂಗಾರಿ ಗ್ರಾಮದಲ್ಲಿ ಸ್ಥಾಪಿಸಿದರು. ಆದಾಗ್ಯೂ ಆಂದೋಲನವು ಒಂದೇ ದಿನದಲ್ಲಿ ರೂಪುಗೊಂಡಿಲ್ಲ, ಆದರೆ ಬಡವರ ಶೋಷಣೆಯ ವಿರುದ್ಧ ದೀರ್ಘಕಾಲದ ಹೋರಾಟದ ಫಲಿತಾಂಶವಾಗಿದೆ ಎಂದು ಹೇಳಬಹುದು. ರಾಜಸಮಂದ್ ಜಿಲ್ಲೆಯ ದಿಯೋಗಢ್ ತೆಹಸೀಲ್ನಲ್ಲಿರುವ ಸೋಹನ್ಗಢ್ ಗ್ರಾಮದಲ್ಲಿ ಊಳಿಗಮಾನ್ಯ ಭೂಮಾಲೀಕನ ವಿರುದ್ಧದ ಭೂ ಹೋರಾಟವು ಅಜ್ಮೀರ್ ಜಿಲ್ಲೆಯ ಟಿಲೋನಿಯಾದ ಸಾಮಾಜಿಕ ಕಾರ್ಯ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಇತ್ತೀಚೆಗೆ ಪರಸ್ಪರ ಸಂಪರ್ಕಕ್ಕೆ ಬಂದ ಕಾರ್ಯಕರ್ತರ ನಿಕಟ ತಂಡವನ್ನು ಮಾಡಿತು. ಅರುಣಾ ರಾಯ್ ಮತ್ತು ಶಂಕರ್ ಸಿಂಗ್ ಕೆಲಸ ಮಾಡಿದರು. SWRC ಅರುಣಾ ರಾಯ್ ಅವರ ಪತಿ ಸಂಜಿತ್ ರಾಯ್ ಅವರು ಸ್ಥಾಪಿಸಿದ ಸ್ವಯಂ ಸೇವಾ ಸಂಸ್ಥೆಯಾಗಿದೆ. ಅರುಣಾ ರಾಯ್ ಅವರು SWRCಯೊಂದಿಗೆ ಕೆಲಸ ಮಾಡಲು 1975ರಲ್ಲಿ ಭಾರತೀಯ ಆಡಳಿತ ಸೇವೆ ಅಧಿಕಾರಿಯ ಕೆಲಸವನ್ನು ತೊರೆದರು. ಶಂಕರ್ ಸಿಂಗ್ ಅವರು ಸ್ಥಳೀಯ ರಾಜಕಾರಣಿಯಾಗಿದ್ದು, ಅವರು ಗ್ರಾಮೀಣ ರಾಜಸ್ಥಾನದಲ್ಲಿ ಶೋಷಣೆ, ಅಸಮಾನತೆ ಮತ್ತು ಬಡತನದ ಬಗ್ಗೆ ಕಾಳಜಿ ವಹಿಸಿದ್ದರು. ನಿಖಿಲ್ ಡೇ ಅವರು US ತಮ್ಮ ಅಧ್ಯಯನವನ್ನು ತ್ಯಜಿಸಿದರು ಮತ್ತು 1983ರಲ್ಲಿ ಅರುಣಾ ರಾಯ್ಗೆ ಸೇರಿದರು. ಈ ಮೂವರು ದೇವದುಂಗ್ರಿ ಗ್ರಾಮದಲ್ಲಿ ಮೂಲಭೂತ ರಾಜಕೀಯ ಮತ್ತು ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಪಡೆಯಲು ಬಡವರಿಗೆ ಸಹಾಯ ಮಾಡಲು ಕೆಲಸ ಮಾಡುತ್ತಿದ್ದರು. ಅವರು ಸರ್ಕಾರದ ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳಲ್ಲಿ ಬಡವರ ಪಾಲ್ಗೊಳ್ಳುವಿಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರದ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯಕ್ಕಾಗಿ ಅಧ್ಯಯನ ಮಾಡಲು ಅಧ್ಯಯನವನ್ನು ನಡೆಸುತ್ತಿದ್ದರು. ಹಿರಿಯ ಅಧಿಕಾರಿಗಳ ಕೈಯಲ್ಲಿ
ಕಾನ್ಸ್ಟೇಬಲ್ ಶೋಷಣೆಯ ವಿರುದ್ಧ ಸಕ್ರಿಯವಾಗಿ ಭಾಗವಹಿಸಿದ್ದ ಲಾಲ್ ಸಿಂಗ್ ಎಂಬ ಪೊಲೀಸ್ನೊಂದಿಗೆ ಅವರು ಸಂಪರ್ಕಕ್ಕೆ ಬಂದರು. ಅವರ ಕ್ರಿಯಾಶೀಲತೆಗಾಗಿ ಅವರನ್ನು ಪೊಲೀಸರಿಂದ ವಜಾಗೊಳಿಸಲಾಯಿತು. ಲಾಲ್ ಸಿಂಗ್ ಸೋಹನ್ಗಢ್ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಇದನ್ನು ಜಾಗೀರ್ದಾರ್ ಹರಿಸಿಂಗ್ ತೀವ್ರವಾಗಿ ಬಳಸಿಕೊಳ್ಳುತ್ತಿದ್ದರು. ಅವರು ಗ್ರಾಮದ ಸಾಮಾನ್ಯ ಭೂಮಿಯನ್ನು ಅಕ್ರಮವಾಗಿ ನಿಯಂತ್ರಿಸಿದ್ದರು. ಹಳ್ಳಿಗರು ಅದರ ಮೇಲೆ ದನ ಮೇಯಿಸಿದರೆ ಅಥವಾ ಅದರಿಂದ ಉರುವಲು ಸಂಗ್ರಹಿಸಿದರೆ ದಂಡ ವಿಧಿಸುತ್ತಿದ್ದರು. ಲಾಲ್ ಸಿಂಗ್ ಈ ವಿಷಯವನ್ನು ಅರುಣಾ ರಾಯ್ ಅವರ ಗಮನಕ್ಕೆ ತಂದರು. ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಮತ್ತು ಹರಿಸಿಂಗ್ನ ಸರ್ವಾಧಿಕಾರಿ ಮಾರ್ಗಗಳಿಗೆ ಸವಾಲು ಹಾಕಲು ಗ್ರಾಮಸ್ಥರನ್ನು ಮನವೊಲಿಸಿದರು. ಸಾವಿರದ 1988ರಲ್ಲಿ ಸರ್ಕಾರದ ಪ್ರಶಾಸನ್ ಗಾಂವ್ ಕಿ ಓರ್ ಕಾರ್ಯಕ್ರಮದ ಅಡಿಯಲ್ಲಿ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ತಾಲ್ ಪಂಚಾಯತ್ನಲ್ಲಿ ಸಾರ್ವಜನಿಕ ವಿಚಾರಣೆಯನ್ನು ನಡೆಸಿದರು. ಅರುಣಾ ರಾಯ್ ತನ್ನ ತಂಡದೊಂದಿಗೆ 25 ಹೆಕ್ಟೇರ್ ಭೂಮಿಯ ಮೇಲೆ ಹರಿಸಿಂಗ್ ಅವರ ಅಕ್ರಮ ನಿಯಂತ್ರಣವನ್ನು ಪ್ರಶ್ನಿಸಿದರು. ಅವರ ಅದೃಷ್ಟಕ್ಕಾಗಿ ಆ ಗ್ರಾಮದ ಪಟ್ಟಾರಿ ಅವರಿಗೆ ಪ್ಲಾಟ್ ಸಂಖ್ಯೆ ಮತ್ತು ಇತರ ವಿವರಗಳಿಗೆ ಸಂಬಂಧಿಸಿದ ಎಲ್ಲ ಅಗತ್ಯ ಮಾಹಿತಿಯನ್ನು ಒದಗಿಸಿದರು. ಈ ಔಪಚಾರಿಕ ಇಲ್ಲದೆ ಮಾಹಿತಿ ಅವರು ತಮ್ಮ ಪ್ರಕರಣವನ್ನು ಎಸ್ಡಿಎಂಗೆ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಸಾಮಾನ್ಯವಾಗಿ ಸಾರ್ವಜನಿಕ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಸಹಕರಿಸುವುದಿಲ್ಲ. ಆದರೆ ಹೇಗಾದರೂ ಪಟ್ಟಾರಿ ಅವರ ಸಹಾಯ ಮತ್ತು ಅವರು ನೀಡಿದ ಮಾಹಿತಿಯಿಂದಾಗಿ ಅವರು ಎಸ್ಡಿಎಂ ಮುಂದೆ ತಮ್ಮ ಪ್ರಕರಣವನ್ನು ಗೆದ್ದರು. ಈ 25 ಹೆಕ್ಟೇರ್ ಭೂಮಿಯನ್ನು ಸ್ಥಳೀಯ ಜನರಿಗೆ ವರ್ಗಾಯಿಸಲಾಯಿತು. ಈ ಮೊದಲ ಗೆಲುವು ಅರುಣ್ ರಾಯ್ ಮತ್ತು ಅವರ ತಂಡವು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಮಾಹಿತಿಯ ಪ್ರವೇಶದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿತು. ಸೋಹನ್ಗರ್ನಲ್ಲಿ ಹೋರಾಟ ನಡೆಯುತ್ತಿರುವಾಗಲೇ ಅರುಣಾ ರಾಯ್ಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಿಲ್ಲ ಎಂಬ ದೂರುಗಳು ಬರತೊಡಗಿದವು. ಮಧ್ಯ ರಾಜಸ್ಥಾನ ಬರಪೀಡಿತ ಪ್ರದೇಶವಾಗಿತ್ತು. ಸಣ್ಣ ಹಿಡುವಳಿಗಳು ಮತ್ತು ಫಲವತ್ತಾದ ಭೂಮಿಯಿಂದಾಗಿ ಅವರ ಜನರು ಮುಖ್ಯವಾಗಿ ಸರ್ಕಾರದ ಬರ ಪರಿಹಾರ ಕಾರ್ಯಗಳನ್ನು ಅವಲಂಬಿಸಿದ್ದಾರೆ. ಅವರ ಪೂರ್ಣ ಪ್ರಮಾಣದ ಕೆಲಸದ ಹೊರತಾಗಿಯೂ ಕಾರ್ಮಿಕರಿಗೆ ಆ ಕೆಲಸಕ್ಕೆ ನಿಗದಿಪಡಿಸಿದ ಕನಿಷ್ಠ ವೇತನವನ್ನು ನೀಡಲಾಗಿಲ್ಲ. ದಾದಿ ರಾಕ್ಪಟ್ ಅಂತಹ ಒಂದು ತಾಣವಾಗಿದ್ದು ಅಲ್ಲಿ ರಾಜ್ಯ ನೀರಾವರಿ ಇಲಾಖೆಯು ಕೆಲಸವನ್ನು ನಡೆಸಿತು. ಇಲ್ಲಿ ಹೆಚ್ಚಿನ ಕಾರ್ಮಿಕರು ಸೋನ್ಗಢ ಗ್ರಾಮದವರಾಗಿದ್ದರು. ಅರುಣಾ ರಾಯ್ ಅವರ ತಂಡವು ಸಮಸ್ಯೆಯನ್ನು ತನಿಖೆ ಮಾಡಿದಾಗ ಕೆಲಸದ ಮಾಪನ ಕಾರ್ಯವಿಧಾನವು ದೋಷಪೂರಿತವಾಗಿದೆ ಎಂದು ಅವರು ಕಂಡುಕೊಂಡರು. ಕಾರ್ಮಿಕರಿಗೆ ವೈಯಕ್ತಿಕ ಕೆಲಸ ನೀಡಲಾಗಿದ್ದರೂ ಸಾಮೂಹಿಕವಾಗಿ ವೇತನ ನೀಡಲಾಗುತ್ತಿತ್ತು. ಅಧಿಕಾರಿಗಳು ಪಟ್ಟಿಯಲ್ಲಿ ಬೋಗಸ್ ಹೆಸರುಗಳು
ಮತ್ತು ಪಾವತಿಗಳನ್ನು ಸೇರಿಸುತ್ತಿದ್ದರು. ನಿಗದಿತ ಕನಿಷ್ಠ ವೇತನಕ್ಕಿಂತ ಕಡಿಮೆ ರೀತಿಯಲ್ಲಿ ಮಾಡಲಾಗಿದೆ ಎಂದು ತಿಳಿದುಬಂತು. ಎಂಕೆಎಸ್ಎಸ್ ಮಧ್ಯಪ್ರವೇಶದ ಮೇರೆಗೆ ಅಲ್ಲಿದ್ದ ಎಲ್ಲ 140 ಕಾರ್ಮಿಕರು ಮುಷ್ಕರ ನಡೆಸಿದರು. ಕಾರ್ಮಿಕರ ಅಚಲ ಹೋರಾಟದಿಂದಾಗಿ 1989ರಲ್ಲಿ ರಾಜ್ಯ ಕ್ಷಾಮ ಆಯುಕ್ತರು ಮತ್ತು ಕಾರ್ಯಪಾಲಕ ಅಭಿಯಂತರರು ದಾದಿ ರಾಪರ್ಟ್ಗೆ ಬೇಡಿ ನೀಡಿದರು. ಗುರಿಗೆ ಅನುಗುಣವಾಗಿ ಕಾಮಗಾರಿ ಪೂರ್ಣಗೊಂಡಿರುವುದನ್ನು ಕಂಡು ಕನಿಷ್ಠ ಕೂಲಿಯನ್ನು ಪೂರ್ಣವಾಗಿ ಪಾವತಿಸುವಂತೆ ಸೂಚಿಸಿದರು. ಅವರ ನಿರ್ದೇಶನದ ಹೊರತಾಗಿಯೂ ಕಾರ್ಮಿಕರಿಗೆ ಇನ್ನೂ ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನವನ್ನು ನೀಡಲಾಯಿತು. ಅವರು ಸಾಮೂಹಿಕವಾಗಿ ನಿರ್ವಹಿಸಿದ ಹೊರತು ತಮ್ಮ ಕನಿಷ್ಠ ವೇತನವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಅವರು ಅರ್ಥ ಮಾಡಿಕೊಂಡರು. ಈ ರೀತಿಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಈ ಅರಿವೇ 1990ರ ಕಾರ್ಮಿಕರ ದಿನದಂದು ಎಂಕೆಎಸ್ಎಸ್ ರಚನೆಗೆ ಕಾರಣವಾಯಿತು. ಕನಿಷ್ಠ ವೇತನ ನೀಡದಿರುವ ವಿರುದ್ಧ ಸಾಮೂಹಿಕ ಹೋರಾಟದ ಉದ್ದೇಶದಿಂದ 27 ಗ್ರಾಮಗಳ 1,000 ಜನರ ರ್ಯಾಲಿಯಲ್ಲಿ ಎಂಕೆಎಸ್ಎಸ್ ರಚನೆಯಾಯಿತು. ಅದರ ರಚನೆಯ ನಂತರ ಎಂಕೆಎಸ್ಎಸ್ ಎಸ್ಡಿಎಂ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಆಯೋಜಿಸಿತ್ತು. ಜಿಲ್ಲಾಧಿಕಾರಿಗಳು ಸರಿಯಾದ ವೇತನ ಪಾವತಿಸುವ ಭರವಸೆ ನೀಡಿದ ನಂತರವೇ ಅದನ್ನು ಹಿಂಪಡೆಯಲಾಯಿತು. 10.3 ಗ್ರೋತ್ ಆಫ್ ಎಂಕೆಎಸ್ಎಸ್ ಅಂದರೆ ಎಂಕೆಎಸ್ಎಸ್ನ ಬೆಳವಣಿಗೆ. ಎಂಕೆಎಸ್ಎಸ್ನ ಜನಸುನ್ವಾಯಿ ನಾವೀನ್ಯತೆ 1991ರಲ್ಲಿ ಬೀಮ್ನಲ್ಲಿರುವ ಎಸ್ಟಿಎಂ ಕಚೇರಿಯ ಮುಂದೆ ಮತ್ತೊಂದು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು. ಬರಾರ್ ಪಂಚಾಯತ್ನ 12 ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡಲು ಇದನ್ನು ನಡೆಸಲಾಯಿತು. ಈ ಕೆಲಸಗಾರರು ತಮ್ಮ ಪೂರ್ಣಗೊಳಿಸುವಿಕೆ ಮತ್ತು ನಿಖರವಾದ ಕೆಲಸದ ಮಾಪನದ ಹೊರತಾಗಿಯೂ ಕನಿಷ್ಠ ವೇತನವನ್ನು ನಿರಾಕರಿಸಿದರು. ಅವರು ತಮ್ಮ ಪ್ರಕರಣವನ್ನು ಸರಿಯಾದ ಮಾರ್ಗದಲ್ಲಿ ಸಲ್ಲಿಸಿದರು, ನೋಟಿಸ್ ಕಳುಹಿಸಿದರು, ಆದರೆ ಎಲ್ಲವೂ ವ್ಯರ್ಥವಾಯಿತು. ಹೀಗಾಗಿ ಅವರಿಗೆ ಸಹಾಯ ಮಾಡಲು ಪಾಲಿ, ಜೈಪುರ, ರಾಜಸಮಂದ್, ಅಜ್ಮೀರ್ ಮತ್ತು ಬರಾನ್ 5 ಜಿಲ್ಲೆಗಳಿಗೆ ಸೇರಿದ 5 ಮಂದಿ ಧರಣಿ ಕುಳಿತರು. ಮುಷ್ಕರದ 5ನೇ ದಿನದಂದು ಪೊಲೀಸ್ ದಬ್ಬಾಳಿಕೆ ನಡೆಸಿತು. ಮರುದಿನ ಎಂಕೆಎಸ್ಎಸ್ ಪೊಲೀಸರ ದಬ್ಬಾಳಿಕೆಯ ವಿರುದ್ಧ ಮುಷ್ಕರವನ್ನು ಪ್ರಾರಂಭಿಸಿತು. ಜವಾಹರ್ ರೋಜ್ಗಾರ್ ಯೋಜನೆಗಾಗಿ ರಾಜಸ್ಥಾನಕ್ಕೆ ಕೇಂದ್ರದ ಸಹಾಯವನ್ನು ಭಾರತ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಕಾರ್ಯದರ್ಶಿ ನಿಲ್ಲಿಸಿದ್ದರಿಂದ ಅವರು ಈ ಯುದ್ಧವನ್ನು ಗೆದ್ದರು. ಏಕೆಂದರೆ ಇದು ಕನಿಷ್ಠ ವೇತನ ಕಾಯ್ದೆ 1948 ಉಲ್ಲಂಘಿಸಲಾಗಿತ್ತು. ಇದರ ಪ್ರತಿಕ್ರಿಯೆಯಾಗಿ ರಾಜಸ್ಥಾನ ಸರ್ಕಾರವು 12 ಬರಾರ್ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಪಾವತಿಸಲು ಆದೇಶಿಸಿತು. ಈ ಪ್ರಕರಣವು ಎಂಕೆಎಸ್ಎಸ್ ವೇತನವನ್ನು ಪಾವತಿಸದ ಪ್ರಕರಣಗಳನ್ನು ತುಂಡು ವಿಧಾನದಲ್ಲಿ ವ್ಯವಹರಿಸಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸಲಾಯಿತು. ಬಡವರ ಜೀವನದ ಬಗ್ಗೆ ಕನಿಷ್ಠ ತಲೆ ಕೆಡಿಸಿಕೊಂಡಿದ್ದರಿಂದ ಅಧಿಕಾರಶಾಹಿಯು ಉಪವಾಸ ಸತ್ಯಾಗ್ರಹಗಳಿಗೆ ಗಮನ ಕೊಡಲಿಲ್ಲ. ಸಮಸ್ಯೆಯನ್ನು ಎದುರಿಸಲು
ಸಮಗ್ರ ಕಾರ್ಯತಂತ್ರ ಅಗತ್ಯವಿದೆ. ಇದು ಎಂಕೆಎಸ್ಎಸ್ನ ಹೊಸ ಆವಿಷ್ಕಾರದ ಜನ್ ಸುನ್ವಾಯಿ ಅಥವಾ ಸಾರ್ವಜನಿಕ ವಿಚಾರಣೆಗಳಿಗೆ ಕಾರಣವಾಯಿತು. ಇದು ಕಾರ್ಮಿಕರ ವಿರುದ್ಧದ ಸಾಮೂಹಿಕ ಹೋರಾಟಕ್ಕೆ ವೇದಿಕೆಯಾಗಿ ನೀಡಿತು. ವೇತನವನ್ನು ಪಾವತಿಸದಿರುವುದು ಮತ್ತು ಆಡಳಿತದಲ್ಲಿ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯ ಬೇಡಿಕೆಯನ್ನು ಜನಪ್ರಿಯಗೊಳಿಸುವುದು. ಹೀಗೆ ಜನಸುನ್ವಾಯಿ ಹೇಗೆ ಬಂದಿತು ಎಂದು ನೋಡೋಣ. ಕನಿಷ್ಠ ವೇತನಕ್ಕಾಗಿ ಅವರ ಹೋರಾಟದ ಸಮಯದಲ್ಲಿ ಅಧಿಕೃತ ದಾಖಲೆಗಳು ಮತ್ತು ಸಾರ್ವಜನಿಕ ದಾಖಲೆಗಳ ಪ್ರವೇಶದ ಪ್ರಾಮುಖ್ಯತೆಯನ್ನು ಎಂಕೆಎಸ್ಎಸ್ ಅರ್ಥ ಮಾಡಿಕೊಂಡಿತು. ಈ ಮಾಹಿತಿಯ ಮೂಲಕ ಅವರು ನಕಲಿ ಮಸ್ಟರ್ ರೋಲ್ಗಳು, ಖರೀದಿಯಲ್ಲಿ ಅಧಿಕ ಬಿಲ್ಲಿಂಗ್, ವೇತನದ ಕಡಿಮೆ ಪಾವತಿ ಮುಂತಾದ ವಿವಿಧ ವಂಚನೆಗಳನ್ನು ಕಂಡುಹಿಡಿಯಬಹುದಾಗಿತ್ತು. ಹಾಗಾಗಿ ಎಂಕೆಎಸ್ಎಸ್ ಕಾರ್ಯಕರ್ತರು ಬಯಸಿದ ದಾಖಲೆಗಳು ಮತ್ತು ಮಾಹಿತಿಯನ್ನು ಒದಗಿಸಿದ ಕೆಲವು ಅಧಿಕಾರಿ ಅಥವಾ ಇತರರ ಸಹಕಾರದಿಂದ ಅವರು ಅದನ್ನು ಸಾಧ್ಯವಾಗಿಸಬಹುದಾಗಿತ್ತು. ಇದು ಎಂಕೆಎಸ್ಎಸ್ನಲ್ಲಿ ಜಾಗೃತಿ ಮೂಡಿಸಲು ಕಾರಣವಾಯಿತು ಎಂದು ಮಾಹಿತಿ ನೀಡಿದರು. ಆಡಳಿತ ಅಧಿಕಾರಿಗಳು ವಾಸ್ತವವಾಗಿ ಜನರ ನ್ಯಾಯಸಮ್ಮತ ಹಕ್ಕು ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಅದ್ಭುತಗಳನ್ನು ಮಾಡಬಹುದು. ಅಜ್ಮೀರ್ ಜಿಲ್ಲೆಯ ಬಾಗ್ಮಾಲ್ನಲ್ಲಿ ಕೇಸರ್ ಸಿಂಗ್ ಅವರ ಉಲ್ಲೇಖದ ಪ್ರಕರಣದೊಂದಿಗೆ ವಿಶೇಷ ಗಮನ ಹರಿಸಬೇಕಾಗಿದೆ. ಈ ವೇಳೆ ಕೇಸರ್ ಸಿಂಗ್ ಅವರು ಪಂಚಾಯಿತಿಯವರು ತಮ್ಮ ಟ್ರ್ಯಾಕ್ಟರ್ ಅನ್ನು ಪಂಚಾಯಿತಿಯ ಹಲವು ನಿರ್ಮಾಣ ಕಾಮಗಾರಿಗಳಿಗೆ ಬಳಸಿಕೊಂಡಿದ್ದರೂ ಹಣ ನೀಡಿಲ್ಲ ಎಂದು ದೂರು ದಾಖಲಿಸಿದ್ದರು. ಅದಕ್ಕಾಗಿ ಯಾವುದೇ ಹಣ ಅವರ ಮನವಿಯ ಹೊರತಾಗಿಯೂ ಸರಪಂಚರು ದಾಖಲೆಗಳನ್ನು ತೋರಿಸಲು ನಿರಾಕರಿಸಿದರು. ಎಂಕೆಎಸ್ಎಸ್ನ ಸಲಹೆಯ ಮೇರೆಗೆ ಕೇಸರ್ ಸಿಂಗ್ ಪಂಚಾಯತ್ ಸಮಿತಿಯಿಂದ ಮಾಹಿತಿಯನ್ನು ಕೋರಿದರು. ಅದು ದಾಖಲೆಗಳನ್ನು ತೋರಿಸಲು ನಿರಾಕರಿಸಿತು. ವಿಷಯವು ನಂತರ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಗೆ ತಲುಪಿತು. ಅವರು ಅವರ ಬಾಕಿ ಪಾವತಿಸಲು ಆದೇಶಿಸಿದರು, ಆದರೆ ಅವರಿಗೆ ದಾಖಲೆಗಳ ಪ್ರತಿಗಳನ್ನು ನೀಡಲು ನಿರಾಕರಿಸಿದರು. ಅಡಮಂತ್ ಕೇಸರ್ ಸಿಂಗ್ ನಂತರ ಎಸ್ಡಿಒ ಅನ್ನು ಸಂಪರ್ಕಿಸಿದರು ಮತ್ತು ಎಂಕೆಎಸ್ಎಸ್ ಮತ್ತು ಸಮುದಾಯದ ದೊಡ್ಡ ಸಮೂಹದಿಂದ ಒತ್ತಡ ಹೇರಲಾಯಿತು. 1 ವರ್ಷದವರೆಗೆ ದಾಖಲೆಗಳನ್ನು ನೋಟ್ ಮಾಡಲು ಅವರಿಗೆ ಅವಕಾಶ ನೀಡಲಾಯಿತು. ನಿರೀಕ್ಷೆಯಂತೆ ಇತರ ವೈಪರೀತ್ಯಗಳೊಂದಿಗೆ ಮಸ್ಟರ್ ರೋಲ್ಗಳಲ್ಲಿ ನಕಲಿ ಹೆಸರುಗಳು ಇದ್ದವು. ಸರಪಂಚ್ ಕೇಸರ್ ಸಿಂಗ್ ಮೇಲೆ ಜಾತಿ ಪಂಚಾಯತ್ ಮೂಲಕ ಒತ್ತಡ ಹೇರಲು ಯತ್ನಿಸಿ ಬಡ್ಡಿ ಸಮೇತ ಹಣ ನೀಡುವುದಾಗಿ ಹೇಳಿದರೂ ಹಣ ಪಡೆಯಲು ನಿರಾಕರಿಸಿದರು. ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಮತ್ತು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಹಾಗೂ ಪಂಚಾಯಿತಿಯ ವೇತನ ಮತ್ತು ಕಾಮಗಾರಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿರುವ ತನಿಖೆಯಿಂದ ಬೆಳಕಿಗೆ ಬಂದಿದೆ ಎಂದು ತಿಳಿಯಲಾಯಿತು. ಸರ್ಪಂಚ್ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಕೇಸರ್ ಸಿಂಗ್ ತನ್ನ ಹಣವನ್ನು ಮರಳಿ ಪಡೆದರು. ಆದಾಗ್ಯೂ ಭ್ರಷ್ಟಾಚಾರದ ಸಾಕಷ್ಟು ಪುರಾವೆಗಳ ಹೊರತಾಗಿಯೂ ಪೊಲೀಸರು ಶೀಘ್ರದಲ್ಲೇ ಫೈಲನ್ನು ಮುಚ್ಚಿದರು. ಈ ಭ್ರಷ್ಟಾಚಾರದ ಪ್ರಕರಣಗಳನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಮುನ್ನೆಲೆಗೆ ತರಬೇಕು ಎಂದು ಎಂಕೆಎಸ್ಎಸ್ ಅರ್ಥ ಮಾಡಿಕೊಂಡಿದೆ. ಅವರ ದೃಷ್ಟಿಯಲ್ಲಿ ಭ್ರಷ್ಟ ಅಧಿಕಾರಿಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದು ಸರ್ಕಾರದ ಮೇಲೆ ಒತ್ತಡವನ್ನು ಉಂಟುಮಾಡಬಹುದು. ಇದು ಜನರ ಒಳಗೊಳ್ಳುವಿಕೆ ಮತ್ತು ಸಾರ್ವಜನಿಕರಿಗೆ ಅಧಿಕಾರಿಗಳ ಹೊಣೆಗಾರಿಕೆಯನ್ನು ಹೆಚ್ಚಿಸಬಹುದು ಎಂದು
ತಿಳಿಯಲಾಗಿತ್ತು. ಈ ತಿಳುವಳಿಕೆಯ ಮಾಹಿತಿ ಹಕ್ಕಿನ ಬೇಡಿಕೆಯೊಂದಿಗೆ ಜನಸುನ್ವಾಯಿ ಕಲ್ಪನೆಯನ್ನು ಹುಟ್ಟುಹಾಕಿತು. ಜನಸುನ್ವಾಯಿ ಆಫ್ ಕೋರ್ಟ್ ಕಿರಣದ ಜನಸುನ್ವಾಯಿ ಮೊದಲ ಜನಸುನ್ವಾಯಿ 2 ಡಿಸೆಂಬರ್ 1994ರಂದು ಪಾಲಿ ಜಿಲ್ಲೆಯ ಕೋರ್ಟ್ ಕಿರಣದಲ್ಲಿ ನಡೆಸಲಾಯಿತು. ಇಲ್ಲಿ ವ್ಯಕ್ತಿಯೊಬ್ಬರು ಪಂಚಾಯತ್ಗಾಗಿ ಮಾಡಿದ ಕೆಲಸಕ್ಕೆ ಕನಿಷ್ಠ ವೇತನವನ್ನು ನಿರಾಕರಿಸಿದಾಗ ಎಂಕೆಎಸ್ಎಸ್ನ ಸಹಾಯವನ್ನು ಕೋರಿದರು. ಎಂಕೆಎಸ್ಎಸ್ ಅವರು ಕೆಲಸ ಮಾಡಿದ ಎಲ್ಲ ಮಸ್ಟರ್ ರೋಲ್ಗಳ ಪ್ರತಿಗಳನ್ನು ಕೇಳಿದರು. ದಾಖಲೆಗಳ ಪ್ರವೇಶವನ್ನು ಸರಪಂಚ್ ಮತ್ತು ಕಾರ್ಯದರ್ಶಿ ನಿರಾಕರಿಸಿದರು. ಆದರೆ ಬಿಡಿಒ ದಾಖಲೆಗಳನ್ನು ಎಂಕೆಎಸ್ಎಸ್ಗೆ ಒದಗಿಸಿದರು. ದಾಖಲೆಗಳಲ್ಲಿ ಹಲವಾರು ವೈಪರೀತ್ಯಗಳು ಕಂಡುಬಂದಾಗ ಅದರ ಮಾಹಿತಿಯನ್ನು ಸಾರ್ವಜನಿಕಗೊಳಿಸಲಾಯಿತು. ನಂತರ ಡಿಸೆಂಬರ್ 2ರಂದು ಜನಸುನ್ವಾಯಿ ಘೋಷಣೆ ಮಾಡಲಾಯಿತು. ಪಂಚಾಯಿತಿ ಅಧಿಕಾರಿಗಳು ಜನರನ್ನು ದ್ವೇಷಿಸಲು ಪ್ರಯತ್ನಿಸಿದರು ಮತ್ತು ವಿಚಾರಣೆಯಲ್ಲಿ ಯಾರೂ ಮಾತನಾಡದಂತೆ ನೋಡಿಕೊಳ್ಳಲು ಲಂಚವಾಗಿ ಮದ್ಯವನ್ನು ವಿತರಿಸಿದರು. ಪ್ರಚಲಿತ ಭ್ರಷ್ಟಾಚಾರಕ್ಕೆ ಪ್ರತಿಕ್ರಿಯೆಯಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದರು. ದಾಖಲೆಗಳಲ್ಲಿ ಬಹಿರಂಗವಾಗಿರುವ ವಂಚನೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಿರ್ಭೀತಿಯಿಂದ ಮಾತನಾಡಿದರು. ಜನರ ಅಫಿಡವಿಟ್ಗಳ ಆಧಾರದ ಮೇಲೆ ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ. ಅಧಿಕಾರಿಗಳನ್ನು ಉಳಿಸಲು ಅಲ್ಲಿನ ಶಾಸಕರು ನ್ಯಾಯಾಲಯದ ಮೆಟ್ಟಲೇರಿದ್ದರು. ಹಣಬಲ ಮತ್ತು ಮಾಂಸಖಂಡದ ಬಲದಿಂದಾಗಿ ಸಾಕ್ಷಿಗಳು ಪ್ರತಿಕೂಲವಾಗಿ ತಿರುಗಿದರು ಮತ್ತು ಪ್ರಕರಣವನ್ನು ಮುಚ್ಚಲಾಯಿತು. ಆದರೆ ಈ ಸಾರ್ವಜನಿಕ ವಿಚಾರಣೆಯು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಛಾಪು ಮೂಡಿಸಿತು. ಇದರ ಪರಿಣಾಮ ಜೈಪುರದ ರಾಜ್ಯ ಸಚಿವಾಲಯದ ಮೇಲೂ ಆಗಬಹುದಾಗಿತ್ತು. ಈ ವಿಚಾರಣೆಯ ನಂತರ ಅದೇ ತಿಂಗಳಲ್ಲಿ ಭೀಮ್ ಮತ್ತು ವಿಜಯಪುರದಲ್ಲಿ 2 ವಿಚಾರಣೆಗಳು ನಡೆಸಿದವು. ಜನಸುನ್ವಾಯಿ ಆಫ್ ಜವಾಜಾದ ಜನಸುನ್ವಾಯಿ ಜನವರಿ 1995ರಲ್ಲಿ ಜವಾಜಾದಲ್ಲಿ ಬಹಳ ಆಸಕ್ತಿದಾಯಕ ಸಾರ್ವಜನಿಕ ವಿಚಾರಣೆ ನಡೆಯಿತು. ಈ ಸಂದರ್ಭದಲ್ಲಿ ದಾಖಲೆಗಳಿಗೆ ಪ್ರವೇಶವನ್ನು ಸಂಪೂರ್ಣವಾಗಿ ನಿರಾಕರಿಸಲಾಗಿದೆ. ಆದ್ದರಿಂದ ಯಾವುದೇ ಸಾಕ್ಷ್ಯಗಳು ಇರಲಿಲ್ಲ. ಆದರೆ ಹಲವು ಅಕ್ರಮಗಳು ವಿವಿಧ ಮೂಲಗಳಿಂದ ವರದಿಯಾಗಿದೆ. ಹಾಗಾಗಿ ಎಷ್ಟೋ ಜನ ಬಹಿರಂಗವಾಗಿ ಭ್ರಷ್ಟಾಚಾರದ ಬಗ್ಗೆ ತಮ್ಮ ಸಾಕ್ಷ್ಯವನ್ನು ನೀಡಿದರು. ಪರಿಣಾಮಕ್ಕೆ ಸಂಬಂಧಪಟ್ಟ ಗ್ರಾಮ ಸೇವಕರು ವಸತಿ ಅನುದಾನವನ್ನು ನೀಡಲು ಲಂಚವಾಗಿ ತೆಗೆದುಕೊಂಡ ಹಣವನ್ನು ಹಿಂದಿರುಗಿಸಿದಾಗ ವಿಚಾರಣೆಯು ಬಹುಪಟ್ಟು ಹೆಚ್ಚಾಯಿತು. ಆಡಳಿತದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯ ಧನಾತ್ಮಕ ಪರಿಣಾಮವನ್ನು ಇದು ಪ್ರದರ್ಶಿಸಿತು. ಏಪ್ರಿಲ್ 1995ರಲ್ಲಿ ಅಂದಿನ ಮುಖ್ಯಮಂತ್ರಿ ಭೈರೋನ್ ಸಿಂಗ್ ಶೆಖಾವತ್ ಅವರು ರಾಜ್ಯ ವಿಧಾನಸಭೆಯಲ್ಲಿ ಮಾಹಿತಿ ಹಕ್ಕನ್ನು ಜನರಿಗೆ ನೀಡಲಾಗುವುದು ಎಂದು ಘೋಷಿಸಿದರು. ಅವರು ಭ್ರಷ್ಟಾಚಾರವನ್ನು ಯಾವುದೇ ಬೆಲೆಗೆ ಸಹಿಸುವುದಿಲ್ಲ ಎಂದು ಸದನಕ್ಕೆ ತಿಳಿಸಿದರು. ಭ್ರಷ್ಟಾಚಾರದ ಸಣ್ಣ ಪ್ರಕರಣಗಳು ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಣವನ್ನು ವಸೂಲಿ ಮಾಡಲಾಗುವುದು ಡಿಸೆಂಬರ್ 1994 ಮತ್ತು ಏಪ್ರಿಲ್ 1995ರ ನಡುವೆ ಎಂಕೆಎಸ್ಎಸ್ ಹಲವಾರು ಜನಸುನ್ವಾಯಿಗಳನ್ನು ಆಯೋಜಿಸಿತು. ಜನಸುನ್ವಾಯಿ ಮುಖ್ಯವಾಗಿ ಯಾವುದೇ ಸಹಾನುಭೂತಿಯ ಅಧಿಕಾರಿ ಒದಗಿಸಿದ ಮಾಹಿತಿಯ ಮೇಲೆ ಅವಲಂಬಿತವಾಗಿದೆ. ಸಾರ್ವಜನಿಕ ಸಂಸ್ಥೆಗಳು ಯಾವುದೇ ಮಾಹಿತಿಯನ್ನು ಒದಗಿಸುವುದು ಕಡ್ಡಾಯವಲ್ಲದ ಕಾರಣ ಎಂಕೆಎಸ್ಎಸ್ ಮಾಹಿತಿ ಹಕ್ಕಿನ ಮಹತ್ವವನ್ನು ಅರಿತುಕೊಂಡಿತು. ಅದರ ಜನಸುನ್ವಾಯಿ ಸಮಯದಲ್ಲಿ
ಅದು ಅದೇ ಬೇಡಿಕೆಯನ್ನು ಪ್ರಾರಂಭಿಸಿತು. ಎಂಕೆಎಸ್ಎಸ್‌ನ ಅವಿರತ ಪ್ರಯತ್ನಗಳು ಮತ್ತು ಮಾಹಿತಿಗಾಗಿ ಅವರ ನಿರಂತರ ಬೇಡಿಕೆಗಳಿಂದಾಗಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಯಿತು. ನಿಗದಿತ ಶುಲ್ಕವನ್ನು ಪಾವತಿಸದೆ ಜನರು ಕಳೆದ 5 ವರ್ಷಗಳಲ್ಲಿ ಸರ್ಕಾರವು ನಿರ್ವಹಿಸಿದ ಕೆಲಸದ ವೆಚ್ಚದ ವಿವರಗಳನ್ನು ಪಡೆಯುವುದು ಎಂದು ಅದು ಒದಗಿಸಿತು. ಮೊದಲ ಬಾರಿಗೆ ಭಾರತೀಯ ಇತಿಹಾಸದಲ್ಲಿ ಸರ್ಕಾರವು ದಿಟ್ಟ ಮತ್ತು ಪ್ರತ್ಯೇಕವಾಗಿ ನಾಗರಿಕ ಕೇಂದ್ರಿತ ಕ್ರಮಗಳನ್ನು ತೆಗೆದುಕೊಂಡಿತು. ಅಂದಿನ ಮುಖ್ಯಮಂತ್ರಿಗಳ ಈ ಇಂಗಿತ ವ್ಯಾಪಕವಾಗಿತ್ತು. ಇದರ ಬಗ್ಗೆ ಎಲ್ಲರೂ ಅವರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದು ಇತರ ರಾಜ್ಯಗಳಿಗೂ ಅದೇ ರೀತಿಯ ಬೇಡಿಕೆಗಳನ್ನು ಉತ್ತೇಜಿಸಿತು. ಪ್ರೊಟೆಸ್ಟ್ ಆಫ್ ಬೇವಾರ್. ಬೇವಾರದಲ್ಲಿ ಪ್ರತಿಭಟನೆ. ಮುಖ್ಯಮಂತ್ರಿಗಳು ಭರವಸೆ ನೀಡಿದರು. ಪಂಚಾಯಿತಿ ನಿರ್ದೇಶಕರ ಕಚೇರಿಯಿಂದ ಯಾವುದೇ ಕಾಮಗಾರಿ ನಡೆದಿಲ್ಲ. ಇದು ಎಂಕೆಎಸ್ಎಸ್ ಅನ್ನು ಏಪ್ರಿಲ್ 1996ರಲ್ಲಿ ಬೇವಾರ್ ಪಟ್ಟಣದಲ್ಲಿ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಮಾಡಲು ಒತ್ತಾಯಿಸಿತು. ಇದು ಎಂಕೆಎಸ್ನ ಐತಿಹಾಸಿಕ 40 ದಿನಗಳ ಕಾಲ ಮಾಹಿತಿ ಹಕ್ಕಿಗಾಗಿ ಧರಣಿ ಮಾಡಿತ್ತು. ಈ ಪ್ರತಿಭಟನೆಯ ಕುತೂಹಲಕಾರಿ ವೈಶಿಷ್ಟ್ಯವೆಂದರೆ ರಾಜಕೀಯ ಹಕ್ಕಿನ ಬೇಡಿಕೆ. ಇದು ಉತ್ತಮ ಆಡಳಿತದ ಆಧಾರವಾಗಿತ್ತು. ವೇತನ ಪರಿಹಾರದ ಬದಲು ಜನರು ನಿಜವಾದ ಶಕ್ತಿ ಮಾಹಿತಿಯನ್ನು ಕೇಳಿದರು. ಸರ್ಕಾರಿ ದಾಖಲೆಗಳು. ರಾಜಸ್ಥಾನದಾದ್ಯಂತ ಜನರು ಬೇವಾರ್ಗೆ ತೆರಳಲು ಪ್ರಾರಂಭಿಸಿದರು. ಜನರು ಈ ಹೋರಾಟವನ್ನು ತಮ್ಮದು ಎಂದು ಗುರುತಿಸಿ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಅವರೇ ಸುಮಾರು 46,000 ರೂಪಾಯಿ ಸಂಗ್ರಹಿಸಿದ್ದಾರೆ. ಮಾರಾಟಗಾರರು ಉಚಿತವಾಗಿ ತರಕಾರಿಗಳನ್ನು ನೀಡಿದರು. ವೈದ್ಯರು ತಮ್ಮ ಸೇವೆಯನ್ನು ಮನಪೂರ್ವಕವಾಗಿ ನೀಡಿದರು. ಪ್ರತಿಭಟನೆಯ ಸಾಂಸ್ಕೃತಿಕ ಅಂಶ ಗಮನ ಸೆಳೆಯಿತು. ಬೊಂಬೆ ಪ್ರದರ್ಶನಗಳ ಮೂಲಕ ಭಜನಾ ಮಂಡಳಿಗಳ ಭಕ್ತಿಗೀತೆಗಳು, ನುಕ್ಕಡ್ ನಾಟಕಗಳು ಜನರು ಪ್ರತಿಭಟನಾಕಾರರನ್ನು ಬೆಂಬಲಿಸಲು ಪ್ರಾರಂಭಿಸಿದರು ಮತ್ತು ಮಾಹಿತಿ ಹಕ್ಕಿಗೆ ಒತ್ತಾಯಿಸಿದರು. ಈ ಪ್ರತಿಭಟನೆ ಇಡೀ ದೇಶದ ಗಮನ ಸೆಳೆಯಿತು. ಪತ್ರಕರ್ತರು, ಕಲಾವಿದರು, ವಕೀಲರು ಹೀಗೆ ದೇಶದ ವಿವಿಧ ಭಾಗಗಳಿಂದ ಜನರು ಬೇವಾರನನ್ನು ಭೇಟಿ ಮಾಡಲು ಪ್ರಾರಂಭಿಸಿದರು. ಪ್ರತಿಭಟನೆಯ ಗುರಿಗಳನ್ನು ಬೆಂಬಲಿಸಲು ಜನರು ಹಮ್ ಜಾಯೆಂಗೆ ಹಮ್ ಜಿಯೆಂಗೆ ಎಂಬ ಘೋಷಣೆಯನ್ನು ಅಭಿವೃದ್ಧಿಪಡಿಸಿದರು. ಪರಿಣಾಮವಾಗಿ ಪಂಚಾಯತ್ಗಳಿಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಲು ಆದೇಶವನ್ನು ನೀಡಲಾಯಿತು. ಆದರೆ ಇದು ಕೈಯಿಂದ ಮಾಹಿತಿಯನ್ನು ಪರಿಶೀಲಿಸಲು ಮತ್ತು ಟಿಪ್ಪಣಿ ಮಾಡಲು ಮಾತ್ರ ಅವಕಾಶ ಮಾಡಿಕೊಟ್ಟಿತು. ಇದು ದಾಖಲೆಗಳ ಫೋಟೋಕಾಪಿಯನ್ನು ಅನುಮತಿಸಲಿಲ್ಲ. ಎಂಕೆಎಸ್ಎಸ್ ತನ್ನ ಹೋರಾಟವನ್ನು ಮುಂದುವರಿಸಿದ ಮತ್ತು ಮುಖ್ಯಮಂತ್ರಿ ಭರವಸೆಯಂತೆ ಮಾಹಿತಿ ಹಕ್ಕು ರೂಪ ಮತ್ತು ಸ್ಫೂರ್ತಿಯನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. 1997ರಲ್ಲಿ ಪಂಚಾಯತ್ ಸಂಸ್ಥೆಗಳ ನಿಯಮಗಳನ್ನು ತಿದ್ದುಪಡಿ ಮಾಡಲಾಯಿತು ಮತ್ತು ಸರ್ಕಾರವು ದಾಖಲೆಗಳ ನಕಲು ಪ್ರತಿಯನ್ನು ಅನುಮತಿಸಿತು. ನಿರಂತರ ಹೋರಾಟದ ನಂತರ ರಾಜಸ್ಥಾನ ರಾಜ್ಯದ ಮಾಹಿತಿ ಹಕ್ಕು ಕಾಯ್ದೆಯನ್ನು ಮೇ 2000ರಲ್ಲಿ ಕಾರ್ಯಗತಗೊಳಿಸಲಾಯಿತು. ಅಚೀವ್ಮೆಂಟ್ಸ್ ಆಫ್ ಎಂಕೆಎಸ್ಎಸ್. ಎಂಕೆಎಸ್ಎಸ್ನ ಸಾಧನಗಳು. ಎಂಕೆಎಸ್ಎಸ್ ಉತ್ತಮ ಆಡಳಿತಕ್ಕಾಗಿ ಯಶಸ್ವಿ ಹೋರಾಟದ ಉದಾಹರಣೆಯಾಗಿದೆ. ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದಿಂದ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಿರುವುದು ಇದರ ದೊಡ್ಡ ಸಾಧನೆಯಾಗಿದೆ. ಆದರೆ ಈ ಕಾಯ್ದೆಯು ಎಂಕೆಎಸ್ಎಸ್ನ ದೊಡ್ಡ ಗುರಿಯನ್ನು ಸಾಧಿಸಲು ಕೇವಲ ಒಂದು ಸಾಧನವಾಗಿದೆ. ಅದು ಪಾರದರ್ಶಕ, ಜವಾಬ್ದಾರಿಯುತ ಮತ್ತು ಸಹಭಾಗಿತ್ವದ ಆಡಳಿತವಾಗಿದೆ. ಇದು ಎಂಕೆಎಸ್ಎಸ್ನ ಗಮನಾರ್ಹ ಕೊಡುಗೆಯ ಶ್ರೇಯಸ್ಸು. ಅದರ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರಾದ ಅರುಣಾ ರಾಯ್ ಅವರಿಗೆ 2000ರಲ್ಲಿ ಪ್ರತಿಷ್ಠಿತ ರಮನ್ ಮ್ಯಾಗ್ಸೆ ಪ್ರಶಸ್ತಿ ನೀಡಲಾಯಿತು. ಈ ಪ್ರಶಸ್ತಿಯನ್ನು ಏಷ್ಯನ್ ನೊಬೆಲ್ ಪ್ರಶಸ್ತಿ ಎಂದು ಕರೆಯುತ್ತಾರೆ. ಸಮುದಾಯದ ನಾಯಕತ್ವದಲ್ಲಿ ಅವರ ಕೆಲಸವನ್ನು ಗುರುತಿಸುವುದಕ್ಕಾಗಿ
ಇದನ್ನು ನೀಡಲಾಯಿತು. ಇದನ್ನು ಅವರು MKSS ಮೂಲಕ ಒದಗಿಸಿದರು. 2010ರಲ್ಲಿ ಶ್ರೀಮತಿ ಅರುಣಾ ರಾಯ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಹ ಪಡೆದರು. MKSSನ ಯಶಸ್ಸನ್ನು ಈ ಕೆಳಗಿನ ವಿಧಾನಗಳಲ್ಲಿ ಅರ್ಥೈಸಿಕೊಳ್ಳಬಹುದಾಗಿದೆ. ಪಾರ್ಟಿಸಿಪೇಷನ್, ಭಾಗವಹಿಸುವಿಕೆ. MKSSನ ಬಹು ದೊಡ್ಡ ಕೊಡುಗೆ ಏನೆಂದರೆ, ಯಾವುದೇ ಚಳುವಳಿಯಲ್ಲಿ ಇಲ್ಲದಂತಹ ಪ್ರಜಾಸತ್ತಾತ್ಮಕ ಸರ್ಕಾರದ ಪ್ರಕ್ರಿಯೆಗಳಲ್ಲಿ ಜನರ ಭಾಗವಹಿಸುವಿಕೆಯನ್ನು ಮುನ್ನೆಲೆಗೆ ತಂದಿದೆ. ದರವಿಶಿಷ್ಟವಾದ ಜನಸುನ್ವಾಯಿ ವಿಧಾನವು ಕೇಳದವರಿಗೆ ಮತ್ತು ಗಮನಿಸದವರಿಗೆ ಧ್ವನಿ ನೀಡಿದೆ. MKSSನ ಸ್ವಯಂ ಸೇವಕರು ಸಾರ್ವಜನಿಕ ವಿಚಾರಣೆಗಳಲ್ಲಿ ಪ್ರಶ್ನೆಗಳನ್ನು ಪ್ರಾರಂಭಿಸುತ್ತಾರೆ. ನಿಧಾನವಾಗಿ ಗ್ರಾಮಸ್ಥರು ಧೈರ್ಯವನ್ನು ಒಟ್ಟುಗೂಡಿಸಿ ವಿಚಾರಣೆಯನ್ನು ಮುನ್ನಡೆಸಿದರು. ಅವರು ಪ್ರಶ್ನೆಗಳನ್ನು ಕೇಳುತ್ತಾರೆ ಮತ್ತು ಮಾಹಿತಿಯನ್ನು ಹುಡುಕುತ್ತಾರೆ. ಸಾರ್ವಜನಿಕ ಅಧಿಕಾರಿಗಳ ಕಾರ್ಯಕ್ಷಮತೆ. 40 ದಿನಗಳ ಕಾಲ ಬೇವಾರ್ನಲ್ಲಿ ನಡೆದ ಹೋರಾಟವು MKSS ಜನಸಾಮಾನ್ಯರ ನಡುವೆ ನುಗ್ಗಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಹೋರಾಟವನ್ನು ಸಾಮಾನ್ಯರು ಬೆಂಬಲಿಸಿದರು. ಅವರ ಸ್ಥಳೀಯ ಶೈಲಿ, ಗೊಂಬೆ ಪ್ರದರ್ಶನಗಳು, ಭಜನೆಗಳು ಇತ್ಯಾದಿಯೊಂದಿಗೆ ನಡೆಸಲಾಯಿತು. ಇದು ಜನರಿಗೆ ತಮ್ಮ ಹಕ್ಕುಗಳಾಗಿ ನಿಲ್ಲುವ ಧೈರ್ಯವನ್ನು ನೀಡಿದೆ. ಜನಸುನ್ವಾಯಿಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಪ್ರಶ್ನೆಗಳಿಗೆ ಮುಖಾಮುಖಿಯಾಗಿ ಉತ್ತರಿಸಿದಾಗ ಅದು ಸಾರ್ವಜನಿಕರಿಗೆ ನಿಜವಾದ ಮಾನ್ಯತೆಯನ್ನು ನೀಡುತ್ತದೆ. ಜನರು ತಮ್ಮ ಸ್ವಂತ ಹಣದ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನೆಗಳನ್ನು ಕೇಳಬಹುದು, ಮೇಲ್ವಿಚಾರಣೆ ಮಾಡಬಹುದು ಎಂದು ಇದು ಅರಿತುಕೊಳ್ಳುತ್ತದೆ. ಈ ಭಾಗವಹಿಸುವಿಕೆಯು ಅತ್ಯುನ್ನತ ಮಟ್ಟದಲ್ಲಿದೆ ಮತ್ತು ಪ್ರಜಾಪ್ರಭುತ್ವವನ್ನು ತಳಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎಂದು ಅಂದಾಜಿಸಲಾಗಿ ವರ್ಷಕ್ಕೆ ಸುಮಾರು 60 ರಿಂದ 80 ಲಕ್ಷ ಜನರು RTI ಬಳಸುತ್ತಾರೆ. ನಾವು ಇಲ್ಲಿ ಹೇಳುತ್ತಿರುವ ಅಂಶವನ್ನು ಸಾಬೀತುಪಡಿಸಲು ಈ ಸತ್ಯವು ಸಾಕಷ್ಟು ಆಗಿದೆ. ಎಂಪವರ್ಮೆಂಟ್ ಥ್ರೂ ಇನ್ಫಾರ್ಮೇಷನ್. ಮಾಹಿತಿಯ ಮೂಲಕ ಸಬಲೀಕರಣ. ದಾಖಲೆಗಳು, ಕಾರ್ಯವಿಧಾನಗಳು, ಆಡಳಿತದ ಕಾರ್ಯಕ್ಷಮತೆಯ ಮಾಹಿತಿಯನ್ನು ಒದಗಿಸುವ ಮೂಲಕ ಜನರ ಸಬಲೀಕರಣವನ್ನು ಖಾತ್ರಿಪಡಿಸಿದೆ ಎಂಬುದು MKSSನ ಕ್ರೆಡಿಟ್ಗೆ ಮತ್ತೊಂದು ಆಗಿದೆ. ಹಾಗೆಯೇ ಮಾಹಿತಿ ಇಲ್ಲದೆ ಜನರು ಸರ್ಕಾರ ಮತ್ತು ಆಡಳಿತದಲ್ಲಿ ಹೇಳಲು ಸಾಧ್ಯವಾಗುವುದಿಲ್ಲ. MKSS ಸಾರ್ವಜನಿಕರಿಗೆ ಮಾಹಿತಿಯ ಬೇಡಿಕೆ, ಪ್ರವೇಶ ಮತ್ತು ಬಳಕೆಯಲ್ಲಿ ತರಬೇತಿ ನೀಡುತ್ತದೆ. ಇದರಿಂದ ಸಮುದಾಯ ಸಬಲವಾಗುತ್ತದೆ. ಕಾನೂನಿನ ಅನುಷ್ಠಾನದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದಲ್ಲಿ ಅವರು ಆಡಳಿತದಿಂದ ಮಾಹಿತಿಯನ್ನು ಪಡೆಯುತ್ತಾರೆ. ಇದರಿಂದ ಭ್ರಷ್ಟ ಅಧಿಕಾರಿಗಳನ್ನು ಬಂಧಿಸಿ ಕಂಬಿ ಹಿಂದೆ ಹಾಕಬಹುದು. ಆದ್ದರಿಂದ RTI ಭಯದ ಅಡಿಯಲ್ಲಿ ಅಧಿಕಾರಿಗಳು RTI ಕಾಯ್ದೆಯಡಿ ಜವಾಬ್ದಾರರಾಗುವುದರಿಂದ ನಿಯಮಗಳಿಗೆ ವಿರುದ್ಧವಾಗಿ ಏನನ್ನೂ ಮಾಡದಂತೆ ನಿರ್ಬಂಧಿಸುತ್ತಾರೆ. ಈ ಭಯವು ಜನರನ್ನು ಬಲಪಡಿಸುತ್ತದೆ. ಅವರು ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಇದು ಅವರಿಗೆ ನ್ಯಾಯವನ್ನು ನೀಡುತ್ತದೆ ಮತ್ತು ಅವರು ಕೇವಲ ಆಡಳಿತಾತ್ಮಕ ಅಧಿಕಾರಿಗಳ ಕರಣಿಯಲ್ಲಿರುವುದಿಲ್ಲ. ಸಾಮಾನ್ಯ ಜನರ ಈ ಸಬಲೀಕರಣವು ಪ್ರಜಾಪ್ರಭುತ್ವವನ್ನು ಅರಿತುಕೊಳ್ಳಲು ಮತ್ತು ಬಲಪಡಿಸಲು ಸಹಾಯ
ಮಾಡುತ್ತದೆ. ಅಕೌಂಟಬಿಲಿಟಿ, ಹೊಣೆಗಾರಿಕೆ. ಎಂಕೆಎಸ್ಎಸ್ನ ತನ್ನ ಪ್ರಯಾಣವನ್ನು ಭ್ರಷ್ಟಾಚಾರದ ವಿರುದ್ಧ ಸಮರವಾಗಿ ಆರಂಭಿಸಿತು. ಆಡಳಿತದ ಹೊಣೆಗಾರಿಕೆಯನ್ನು ಹೆಚ್ಚಿಸುವುದು ಅದರ ಮುಖ್ಯ ಗುರಿಗಳಲ್ಲಿ ಒಂದಾಗಿತ್ತು. ಎಂಕೆಎಸ್ಎಸ್ ಕೂಡ ಈ ಗುರಿಯನ್ನು ಯಶಸ್ವಿಯಾಗಿ ಸಾಧಿಸಿದೆ. ಆರ್ಟಿಐ ಮತ್ತು ಜನಸುನ್ವಾಯಿ ಮೂಲಕ ಸಾರ್ವಜನಿಕರು ಅಧಿಕಾರಿಗಳನ್ನು ಅವರಿಗೆ ಹೊಣೆಗಾರರನ್ನಾಗಿ ಮಾಡಬಹುದು. ಅವರು ಖಾತೆಗಳನ್ನು ಪರಿಶೀಲಿಸಬಹುದು, ವ್ಯತ್ಯಾಸಗಳನ್ನು ಕಂಡುಹಿಡಿಯಬಹುದು ಮತ್ತು ಇಡೀ ಹಳ್ಳಿಯ ಮುಂದೆ ಅಧಿಕಾರಿಗಳನ್ನು ಪ್ರಶ್ನಿಸಬಹುದು. ಪ್ರಭಾರಿ ಅಧಿಕಾರಿಗೆ ಎಲ್ಲದಕ್ಕೂ ಉತ್ತರಿಸಿದ ಬೇರೆ ದಾರಿಯಿಲ್ಲ. ಈ ರೀತಿಯ ಜವಾಬ್ದಾರಿಯು ಆಡಳಿತವನ್ನು ಜನಸುನ್ವಾಯಿ ಸಮಯದಲ್ಲಿ ಜಾಗರೂಕ ಮತ್ತು ಪ್ರಾಮಾಣಿಕರಾಗಿರುವಂತೆ ಒತ್ತಾಯಿಸುತ್ತದೆ. ಈ ಅಧಿಕಾರವು ಇಡೀ ಆಡಳಿತವನ್ನು ಸಾರ್ವಜನಿಕರಿಗೆ ಅವರು ಖರ್ಚು ಮಾಡುವ ಪ್ರತಿಯೊಂದು ಪೈಸೆಗೂ ಜವಾಬ್ದಾರರಾಗಿರುತ್ತಾರೆ. ಸೋಷಿಯಲ್ ಆಡಿಟ್. ಸಾಮಾಜಿಕ ಲೆಕ್ಕ ಪರಿಶೋಧನೆಗಳು. ಎಂಕೆಎಸ್ಎಸ್ನ ಜನಸುನ್ವಾಯಿ ಅವರು ಸ್ಥಳೀಯ ಸರ್ಕಾರಿ ಸಂಸ್ಥೆಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಉದಾತ್ತ ತಂತ್ರವನ್ನು ಸಾಂಸ್ಥಿಕಗೊಳಿಸಿದ್ದಾರೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಒಂದು ಗ್ರಾಮಸಭೆಯು ಇಡೀ ಹಳ್ಳಿಯ ಮುಂದೆ ಆಡಿಟ್ ಅನ್ನು ನಡೆಸುತ್ತದೆ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಬಳಸಿದ ಹಣವು ಖಾತೆಗಳಲ್ಲಿ ಪ್ರದರ್ಶಿಸಲಾದ ಮೊತ್ತದೊಂದಿಗೆ ಹೊಂದಾಣಿಕೆಯಾಗುತ್ತದೆ ಎಂದು ಪರಿಶೀಲಿಸುತ್ತದೆ. ಇದು ಬೆಳಕಿನ ವ್ಯತ್ಯಾಸಗಳನ್ನು ತರುತ್ತದೆ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಪಾರದರ್ಶಕತೆಯನ್ನು ಖಾತ್ರಿಗೊಳಿಸುತ್ತದೆ ಎಂದು ರಾಜಸ್ಥಾನ ಸರ್ಕಾರ ಹೇಳಿದೆ. ಎಂಕೆಎಸ್ಎಸ್ ಪಂಚಾಯತ್ಗಳ ಸುಮಾರು 6ರಿಂದ 8 ಸಾಮಾಜಿಕ ಲೆಕ್ಕ ಪರಿಶೋಧನೆಗಳನ್ನು ನಡೆಸುತ್ತದೆ. ಅಲ್ಲಿ ಅದು ಹಿಂದಿನ ವರ್ಷದಲ್ಲಿ ಸಾಕಷ್ಟು ಮೊತ್ತವನ್ನು ಖರ್ಚು ಮಾಡಿದೆ. ರಾಜ್ಯ ಸರ್ಕಾರಗಳು ಎಂಕೆಎಸ್ಎಸ್ಗೆ ವೆಚ್ಚ ಮತ್ತು ಅಧಿಕಾರಿಗಳ ಹೆಸರುಗಳ ಬಗ್ಗೆ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಒದಗಿಸುತ್ತದೆ. ಎಂಕೆಎಸ್ಎಸ್ನ ತಂಡವು ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೆಸುವುದಕ್ಕೆ ಮುಂಚಿತವಾಗಿ ಗ್ರಾಮಕ್ಕೆ ಭೇಟಿ ನೀಡುತ್ತದೆ. ಇದು ಹಣದ ನಿಜವಾದ ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಲೆಕ್ಕ ಪರಿಶೋಧನೆಯ ಸಮಯದಲ್ಲಿ ಎಲ್ಲ ವೆಚ್ಚಗಳನ್ನು ಚರ್ಚಿಸಲಾಗುತ್ತದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಪ್ರಕ್ರಿಯೆಯಲ್ಲಿ ಖಾತೆಗಳಲ್ಲಿ ತೋರಿಸಿರುವ ಉದ್ದೇಶಕ್ಕಾಗಿ ಹಣವನ್ನು ನಿಜವಾಗಿಯೂ ಖರ್ಚು ಮಾಡಲಾಗಿದೆಯೇ ಎಂದು ಗ್ರಾಮಸ್ಥರು ನಿರ್ಧರಿಸುತ್ತಾರೆ. ಇದು ಸರ್ಕಾರದ ಸಕಾರಾತ್ಮಕ ಕೆಲಸಗಳ ಮೇಲೆ ಪರಿಣಾಮ ಬೀರಿದೆ. ಟ್ರಾನ್ಸ್ಪರೆನ್ಸಿ ಇನ್ ಎನ್ಜಿಒಸ್. ಎನ್ಜಿಒಗಳಲ್ಲಿ ಪಾರದರ್ಶಕತೆ. ಇದು ಸರ್ಕಾರಿ ಸಂಸ್ಥೆಗಳಲ್ಲಿ ಮಾತ್ರವಲ್ಲದೆ ಸರ್ಕಾರೇತರ ಸಂಸ್ಥೆಗಳು ಅಥವಾ ಎನ್ಜಿಒಗಳಲ್ಲಿಯೂ ಪಾರದರ್ಶಕತೆಯನ್ನು ಖಾತ್ರಿಪಡಿಸಿದೆ ಎಂಬ ಅಂಶದಲ್ಲಿ ಹೆಚ್ಚಿನ ಯಶಸ್ಸು ಅಡಗಿದೆ. ಅವರು ಸರ್ಕಾರದಿಂದ ಯಾವುದೇ ಹಣವನ್ನು ಸ್ವೀಕರಿಸುವುದಿಲ್ಲ. ಅವರು ಸಮುದಾಯ ಮತ್ತು ವ್ಯಕ್ತಿಗಳಿಂದ ಹಣವನ್ನು ಸಂಗ್ರಹಿಸುತ್ತಾರೆ. ಜನಸುನ್ವಾಯಿ ಸಮಯದಲ್ಲಿ ಅವರೇ ತಮ್ಮ ಖಾತೆಗಳನ್ನು ಪ್ರಸ್ತುತಪಡಿಸುತ್ತಾರೆ. ಆದ್ದರಿಂದ ಅವರ ಸುತ್ತಲೂ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಸಂಸ್ಕೃತಿಯನ್ನು ಉತ್ತೇಜಿಸುತ್ತಾರೆ. ಚೇಂಜ್ಡ್ ಈಕ್ವೇಷನ್ ಬಿಟ್ವೀನ್ ಗವರ್ನಮೆಂಟ್ ಆ್ಯಂಡ್ ಪಬ್ಲಿಕ್. ಸರ್ಕಾರ ಮತ್ತು
ಸಾರ್ವಜನಿಕರ ನಡುವಿನ ಸಮೀಕರಣವನ್ನು ಬದಲಾಯಿಸುವುದು. MKSS ಸರ್ಕಾರ ಮತ್ತು ಸಾರ್ವಜನಿಕ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಅದರ ಹೋರಾಟದ ಮೊದಲು ಜನರು ಸ್ವೀಕರಿಸುವ ಬವಣೆಯಲ್ಲಿದ್ದರು. ಅವರು ಸರ್ಕಾರವನ್ನು ಪ್ರಶ್ನಿಸುವಂತಿರಲಿಲ್ಲ. ಅವರು ಸರ್ಕಾರಿ ಅಧಿಕಾರಶಾಹಿಯ ಕರುಣೆಯಲ್ಲಿದ್ದರು. ಅದು ರಹಸ್ಯದ ಮೋಡದ ಅಡಿಯಲ್ಲಿ ಆಗಾಗ್ಗೆ ಅತಿರೇಕಕ್ಕೆ, ಭ್ರಷ್ಟಾಚಾರಕ್ಕೆ ಒಳಗಾಗುತ್ತಿತ್ತು. ಆದರೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಗಾಗಿ MKSSನ ಹೋರಾಟದ ನಂತರ, ವಿಶೇಷವಾಗಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ನಂತರ, ಅಧಿಕಾರಿಗಳು ಜನರಿಗೆ ತಮ್ಮ ಜವಾಬ್ದಾರಿಯ ಬಗ್ಗೆ ಜಾಗರೂಕರಾಗಿದ್ದಾರೆ. ನಿಯಮಗಳಿಗೆ ವಿರುದ್ಧವಾದ ಯಾವುದನ್ನಾದರೂ ಮಾಡುವ ಮೊದಲು ಅವರು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಗ್ಗೆ ಯೋಚಿಸುತ್ತಾರೆ. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯಿದೆ. MKSS ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡುವಂತೆ ಹೋರಾಟ ಆರಂಭಿಸಿತು. ರಾಜಸ್ಥಾನದಲ್ಲಿ ಮಳೆಯ ಕೊರತೆಯಿಂದಾಗಿ ಜನರು ತಮ್ಮ ಜೀವನೋಪಾಯಕ್ಕಾಗಿ ಸರ್ಕಾರದ ಬರ ಪರಿಹಾರ ಕಾರ್ಯವನ್ನು ಹೆಚ್ಚಾಗಿ ಅವಲಂಬಿಸಿದ್ದರು. ಈ ಪರಿಹಾರ ಕ್ರಮಗಳಿಗಾಗಿ ಪಂಚಾಯತ್ಗಳ ದಾಖಲೆಗಳ ಮೇಲೆ ಕೆಲಸ ಮಾಡುವ ಪ್ರಕ್ರಿಯೆಯಲ್ಲಿ MKSS ಕೆಲಸ ಮತ್ತು ವೇತನದ ಸಮಸ್ಯೆಗೆ ನಿಕಟವಾಗಿ ಜೋಡಿಸಲ್ಪಟ್ಟಿತು. ವೇತನದಲ್ಲಿ ಪಾರದರ್ಶಕತೆಯನ್ನು ಖಾತ್ರಿಪಡಿಸಿದ ನಂತರ MKSS ಇವೆಲ್ಲವನ್ನು ನೋಡಿದೆ. ಸರ್ಕಾರದಿಂದ ಖಾತರಿಪಡಿಸಿದ ಕನಿಷ್ಠ ಉದ್ಯೋಗದ ಮೂಲಕ ವೇತನ ಖಾತರಿ, ಇತರ ಸಾಮಾಜಿಕ ಸಂಸ್ಥೆಗಳ ಜೊತೆಗೆ ಮಹಾರಾಷ್ಟ್ರ ರಾಜ್ಯ ಉದ್ಯೋಗ ಖಾತರಿ ಕಾಯ್ದೆ 1977 ಹಾಗೂ ಮಹಾರಾಷ್ಟ್ರ ಸರ್ಕಾರ 2013 ಉದಾಹರಣೆಯನ್ನು ತೆಗೆದುಕೊಂಡು ಕೆಲಸದ ಖಾತರಿಯ ವಿಸ್ತರಣೆಯ ಬೇಡಿಕೆಯನ್ನು ಅದು ಎತ್ತಿತು. ಈಗ ಸಾರ್ವಜನಿಕ ನೀತಿ ತಿಳುವಳಿಕೆ ಬ್ಲಾಕ್ 3 ಘಟಕ 10 ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆಯ ಒಂದು ಪ್ರಕರಣದ ಅಧ್ಯಯನದ ಮೇಲೆ ನಾವು ಇದುವರೆಗೂ ತಿಳಿದುಕೊಂಡಿರುವ ವಿಷಯಗಳ ಸಾರಾಂಶವನ್ನು ಈಗ ನಾವು ತಿಳಿಯಲಿದ್ದೇವೆ. 10.5 ಸಾರಾಂಶ. MKSSನ ಕೇಸ್ ಸ್ಟಡಿ ನೀತಿ ರಚನೆಯ ಮೇಲೆ ಸಾಮಾಜಿಕ ಚಳುವಳಿಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಆಡಳಿತವನ್ನು ಹೊಣೆಗಾರರನ್ನಾಗಿ ಮಾಡಲು ಮತ್ತು ರಾಷ್ಟ್ರದಲ್ಲಿ ನಿಜವಾದ ಪ್ರಜಾಪ್ರಭುತ್ವವನ್ನು ಖಚಿತಪಡಿಸಿಕೊಳ್ಳಲು ಜನರ ಸಾಮಾನ್ಯ ಇಚ್ಛೆಯನ್ನು ಇದು ಪ್ರತಿನಿಧಿಸುತ್ತದೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ಗಾಗಿ ಮಜ್ದೂರ್ ಕಿಸಾನ್
ಶಕ್ತಿ ಸಂಘಟನೆಯ ಹೋರಾಟ ಮತ್ತು ಅದರ ಗೆಲುವು ಜನರು ಹೇಗೆ ಎಂಬುದಕ್ಕೆ ಸ್ಪಷ್ಟವಾದ ಅಭಿವ್ಯಕ್ತಿಯಾಗಿದೆ. ಭಾಗವಹಿಸುವಿಕೆಯು ಸರ್ಕಾರದ ಮುಖವನ್ನು ಬದಲಾಯಿಸಬಹುದು ಮತ್ತು ಆಡಳಿತವನ್ನು ಪಾರದರ್ಶಕ, ನ್ಯಾಯೋಚಿತ ಮತ್ತು ನ್ಯಾಯಯುತ ವ್ಯವಸ್ಥೆಗಾಗಿ ಪರಿವರ್ತಿಸಬಹುದು ಎಂದು ತಿಳಿದು ಬಂದಿತು. ಅದರ ಹೋರಾಟದ ಸುದೀರ್ಘ ಪ್ರಯಾಣವು ಯಾವುದು ಸುಲಭವಾಗಿ ಬರುವುದಿಲ್ಲ ಎಂಬುದನ್ನು ಸೂಚಿಸಲಾಗಿದೆ. ಯೋಗ್ಯವಾದುದನ್ನು ಸಾಧಿಸಲು ನಮಗೆ ನಿರಂತರ ಮತ್ತು ಪ್ರಾಮಾಣಿಕ ಪ್ರಯತ್ನಗಳ ಅಗತ್ಯವಿದೆ. MKSS ಮಾಡಿದ್ದು ಅದನ್ನೇ. ಅರುಣಾ ರಾಯ್, ನಿಖಿಲ್ ಡೇ ಮತ್ತು ಶಂಕರ್ ಸಿಂಗ್ ಅವರು ಸಮರ್ಪಿತ ಮತ್ತು ಬದ್ಧತೆಯ ತಂಡದ ಪ್ರಾಮುಖ್ಯತೆಯನ್ನು ಸೂಚಿಸುತ್ತಾರೆ. ಇದು ಯಾವಾಗಲೂ ಸಾರ್ವಜನಿಕ ಹಿತಾಸಕ್ತಿಯನ್ನು ತನ್ನ ಸ್ವಹಿತಾಸಕ್ತಿಗಿಂತ ಹೆಚ್ಚಾಗಿ ಇರಿಸುತ್ತದೆ. ಅವರ ತಂಡದ ಪ್ರಾಮಾಣಿಕತೆ, ಸಮಗ್ರತೆ, ಬದ್ಧತೆ ನಿಜವಾದ ಶಕ್ತಿಯಾಗಿದೆ. ಇದು MKSSಗೆ ಜೀವನವನ್ನು ತುಂಬಿತು ಮತ್ತು ಅದನ್ನು ಎಂದಿಗೂ ಬಾಗಲು ಬಿಡಲಿಲ್ಲ. ಸರ್ಕಾರ ಮತ್ತು ಆಡಳಿತದಿಂದ ನಿರ್ಮಿಸಲಾದ ಒತ್ತಡ, ಜನರು ಯಾವುದೋ ಕಾರಣಕ್ಕೆ ನಿರ್ಧರಿಸಿದಾಗ ಯಾವುದು ಅಸಾಧ್ಯವಲ್ಲ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿಯು ಸರ್ವೋಚ್ಚವಾಗಿದೆ. ಅವರು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದಿರಬೇಕು, ಸಂಘಟಿತರಾಗಬೇಕು ಮತ್ತು ಒಟ್ಟಿಗೆ ನಿಲ್ಲಬೇಕು ಎಂಬುದು ನಮಗೆ ಅರಿವಾಗುತ್ತದೆ. MKSS ಪ್ರಜಾಪ್ರಭುತ್ವದಲ್ಲಿ ಜನರು ಅತ್ಯಂತ ಶಕ್ತಿಶಾಲಿಯಾಗಿದ್ದಾರೆ ಮತ್ತು ಸರ್ಕಾರಿ ಅಧಿಕಾರಿಗಳು ತಮ್ಮ ತಪ್ಪುಗಳಿಗೆ ಪಾವತಿಸುವಂತೆ ಮಾಡಬಹುದು ಎಂದು ನಿರೂಪಿಸುತ್ತದೆ. ಈ ಘಟಕವು ಅಪ್ರತಿಮ ಮಜದೂರ್ ಕಿಸಾನ್ ಶಕ್ತಿ ಸಂಘಟನೆಯ ಮಹತ್ವ ಮತ್ತು ಕಾರ್ಯವನ್ನು ಬೆಳಕಿಗೆ ತಂದಿದೆ. ಹೀಗಾಗಿ ನಾವು BPAC 106 ಸಾರ್ವಜನಿಕ ನೀತಿ ತಿಳುವಳಿಕೆ ಕೋರ್ಸ್ನ ಬ್ಲಾಕ್ 3 ಘಟಕ 10 ಮಜದೂರ್ ಕಿಸಾನ್ ಶಕ್ತಿ ಸಂಘಟನೆಯ ಒಂದು ಪ್ರಕರಣ ಅಧ್ಯಯನವನ್ನು ಈಗ ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.